ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಆದಷ್ಟು ಸ್ವಾಗತಗಳು ಸ್ನೇಹಿತರೆ. ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿದೆ. ನಾವು ಇವತ್ತು ಹೊರಟಿರೋದು ಶಾರದಾಮ್ ಯಾತ್ರೆಯಲ್ಲಿ ಒಂದಾದ ಕೇದಾರ್ನಾಥ್ಗೆ. ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ. ನಮ್ಮ ಈ ಯಾತ್ರೆ ಬೆಂಗಳೂರಿಂದ ಸ್ಟಾರ್ಟ್ ಆಗಿದ್ದು. ಬೆಂಗಳೂರಿಂದ ಡೆಲ್ಲಿಗೆ ಬಂದ್ವಿ. ಡೆಲ್ಲಿಯಿಂದ ರಿಷಿಕೇಶ್ ಹೋದ್ವಿ. ರಿಷಿಕೇಶ್ ಇಂದ ಪ್ರಯಾಗ್ ಹೋದ್ವಿ. ಅಲ್ಲಿಂದ ನಮ್ಮ ಪ್ರಯಾಣ ಕೇದಾರ್ನಾಥ್ ಕಡೆಗೆ. ಕೇದಾರ್ನಾಥ್ ದೇವಸ್ಥಾನ ಏಪ್ರಿಲ್ ಇಂದ ನವೆಂಬರ್ ವರೆಗೂ ಮಾತ್ರ ತೆಗೆದಿರುತ್ತೆ ಸ್ನೇಹಿತರೆ. ಇಲ್ಲಿನ ವಾತಾವರಣ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದೊಂದ್ಸರಿ ಒಂದೊಂದರ ಚೇಂಜ್ ಆಗ್ತಾ ಇರುತ್ತೆ. ಈ ದೇವಸ್ಥಾನವನ್ನು ಪಾಂಡವ ವಂಶದ ರಾಜ ಜನಮೇಜಯ ಮೂಲಕ ನಿರ್ಮಿತವಾಗಿದೆ. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಶಂಕರಾಚಾರ್ಯರಿಂದ ಜೀರ್ಣೋದಯವಾದ ದೇವಸ್ಥಾನ ಇದು. ಇವಾಗ ಇದು ಎಲ್ಲರಿಗೂ ಅಚ್ಚುಮೆಚ್ಚು. ನಿಮ್ಗೆ ಬೆಂಗಳೂರಿಂದ ಡೆಲ್ಲಿಗೆ ಟ್ರೈನ್ ಇದೆ ಸ್ನೇಹಿತರೆ. ನಿಮ್ಗೆ ಸ್ಲೀಪರ್ ಬುಕ್ ಮಾಡಿಕೊಂಡ್ರೆ 900 ರೂಪಾಯಿ ಆಗುತ್ತೆ. ಮತ್ತೆ ಡೆಲ್ಲಿಯಿಂದ ರಿಷಿಕೇಶ್ಗೆ ಪ್ಯಾಸೆಂಜರ್ ಇದೆ. 4 to 5 hours ಜರ್ನಿ. ಟೋಟಲ್ ಬೆಂಗಳೂರಿಂದ ಕೇದಾರ್ನಾಥ್ಗೆ 2558 ಕಿಲೋಮೀಟರ್ ಇದೆ ಸ್ನೇಹಿತರೆ. ನೋಡಿ, ಇದು ಸೋನ್ ಪ್ರಯಾಗಿಂದ ಕೇದಾರ್ನಾಥ್ಗೆ ಹೋಗೋ ಮ್ಯಾಪ್ ಇದು. ಇದು ಟೋಟಲ್ ನಿಮ್ಗೆ 23 ಕಿಲೋಮೀಟರ್ ಇರುತ್ತೆ. ರಿಷಿಕೇಶ್ ಇಂದ ಯಾವ ತರ ಹೋದೆ ಅಂತ ನಿಮ್ಗೆ ಫುಲ್ ಮಾಹಿತಿ ಕೊಡ್ತೀನಿ. ಸ್ವಲ್ಪ ಜನ ಹರಿದ್ವಾರ್ ಇಂದ, ಸ್ವಲ್ಪ ಜನ ರಿಷಿಕೇಶ್ ಇಂದ ಕೇದಾರ್ನಾಥ್ಗೆ ಹೋಗ್ತಾರೆ. ನಾನು ರಿಷಿಕೇಶ್ ಇಂದ ಹೋಗ್ತಾ ಇದ್ದೀನಿ. ಮೊದಲಿಗೆ ರಿಷಿಕೇಶ್ ಅಲ್ಲಿ ಶಾರದಾಮ್ ಯಾತ್ರೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಇದು ಆಫ್ಲೈನ್ ಆನ್ಲೈನ್ ಎರಡು ಮಾಡಬಹುದು. ನಾನು ಆಫ್ಲೈನ್ ಮಾಡ್ಕೊಂಡಿದ್ದೀನಿ. ಆನ್ಲೈನ್ ತುಂಬಾ ಸುಲಭವಾಗಿ ಮಾಡಬಹುದು. ರಿಜಿಸ್ಟ್ರೇಷನ್ ಸೆಂಟರ್ ಅಲ್ಲೇ ಮೆಡಿಕಲ್ ಚೆಕಪ್ ಎಲ್ಲ ಮಾಡ್ತಾರೆ. ಅದೆಲ್ಲ ಮುಗಿಸ್ಕೊಂಡು ನಮ್ಮ ಯಾತ್ರೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿನ ರೋಡ್ಗಳು ಅಷ್ಟು ಸುಲಭ ಇಲ್ಲ ಸ್ನೇಹಿತರೆ. ತುಂಬಾ ಕಷ್ಟ ಇದೆ. ತುಂಬಾ ಎತ್ತರವಾಗಿರ್ತವೆ ಮತ್ತೆ ತುಂಬಾ ಸುಂದರವಾಗೂ ಇರುತ್ತೆ. ಹಂಗೇನೆ ಕೇದಾರ್ನಾಥ್ ಯಾತ್ರೆ ಅಂದ್ರೆ ಬರೀ ಯಾತ್ರೆ ಅಲ್ಲ ಸ್ನೇಹಿತರೆ, ಅದು ಸಾಹಸ ಯಾತ್ರೆ ಮಾಡ್ದಂಗೆ. ಇಲ್ಲೆಲ್ಲ ರೋಡ್ಗಳು ತುಂಬಾ ಚಿಕ್ಕ ಚಿಕ್ಕವಾಗಿರ್ತವೆ. ಒಬ್ರು ಹೋದ್ಮೇಲೆ ಒಬ್ರು ಹೋಗ್ತಾರೆ. ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಬಸ್ ಮಾತ್ರ ಎಂಟ್ರಿ ಇರುತ್ತೆ. ಇಲ್ಲಿನ ಡ್ರೈವರ್ಗಳು, ಇಲ್ಲಿನ ಬಸ್ಗಳು ಎಲ್ಲ ಸಪ್ರೇಟು. ಉತ್ತರಾಖಂಡ್ ಬಸ್ಗಳು. ನಮ್ಮ ಬಸ್ ಡ್ರೈವರ್ ಕೇಳಿದೆ, ಏನಕ್ಕೆ ಬೇರೆ ಡ್ರೈವರ್ಗಳು ಇಲ್ಲಿ ಓಡ್ಸಕ್ ಬಿಡಲ್ಲ ಅಂತ. ಅವ್ರು ಹೇಳ್ತಾರೆ, ಇಲ್ಲಿ ಸಪ್ರೇಟ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಆರ್ಟಿಒದಲ್ಲಿ. ಅವ್ರಿಗೆ ಗ್ರೀನ್ ಕಾರ್ಡ್ ಅಂತ ಕೊಟ್ಟಿರ್ತಾರಂತೆ. ಅಂತವ್ರಿಗೆ ಮಾತ್ರನೇ ಇಲ್ಲಲ್ಲೋ ಒಂದು ಸ್ವಲ್ಪ ದೂರಕ್ಕೂ ಚೆಕ್ ಪೋಸ್ಟ್ ಇರ್ತವೆ. ಚೆಕ್ ಮಾಡಿ ಕಳಿಸ್ತಾರೆ. ನೋಡಿ, ಬಂದ್ಬಿಟ್ವಿ. ಇನ್ ಕೇದಾರ್ನಾಥ್ 47 ಕಿಲೋಮೀಟರ್ ಇದೆ ಅಷ್ಟೇ. ರಿಷಿಕೇಶ್ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ರಿಷಿಕೇಶ್ ಬಿಟ್ಟು ಒಂದು 50 ಕಿಲೋಮೀಟರ್ ಬಂದ್ವಿ ಅಷ್ಟೇ. ಮಳೆ, ಗಾಳಿ ಎಲ್ಲ ಸ್ಟಾರ್ಟ್ ಆಗೋಯ್ತು. ಸಿಕ್ಕಾಪಟ್ಟೆ ಮಂಜು, ಸಿಕ್ಕಾಪಟ್ಟೆ ಚಳಿ ಇದೆ. ವಾತಾವರಣ ಹಿಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅರ್ಧ ಗಂಟೆ 1 ಗಂಟೆಗೋಸ್ಕರ ಚೇಂಜ್ ಆಗ್ತಾನೆ ಇರುತ್ತೆ. ಬಿಸಿಲು ಇರುತ್ತೆ, ಮಳೆನೂ ಬರ್ತಾ ಇರುತ್ತೆ, ಮಂಜು ಇರುತ್ತೆ. ನಾನು ಹೇಳೋದು ಮರ್ತೆ, ರಿಷಿಕೇಶ್ ಇಂದ ಸೋನ್ ಪ್ರಯಾಗ್ಗೆ 650 ರೂಪಾಯಿ ಟಿಕೆಟ್ ಇರುತ್ತೆ ಸ್ನೇಹಿತರೆ ಬಸ್ಸಲ್ಲಿ. ನೋಡಿ ಸ್ನೇಹಿತರೆ, ಇದೆ ಸೋನ್ ಪ್ರಯಾಗ್. ಇಲ್ಲಿವರೆಗೂ ಬಸ್ಗಳು ಬರ್ತವೆ. ಇನ್ನು ಸೀತಾಪುರ್ ಪಾರ್ಕಿಂಗ್ ಅಂತಾರೆ. ಇಲ್ಲಿಂದ ನಮ್ದು ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. ನೋಡಿ, ನಾವೆಲ್ಲ ಏನಕ್ಕೆ ಲೈನಲ್ಲಿ ನಿಂತಿದ್ದೀವಿ ಅಂದರೆ, ಇಲ್ಲಿಂದ ಸೀತಾಪುರ್ ಪಾರ್ಕಿಂಗಿಂದ ಗೌರಿಕುಂಡ್ವರೆಗೂ ಬುಲೆರೋ ಗಾಡಿಗಳಲ್ಲಿ ಹೋಗ್ಬೋದು ಸ್ನೇಹಿತರೆ. ಅದು 5 ಕಿಲೋಮೀಟರ್ ಇರುತ್ತೆ. ಬುಲೆರೋ ಗಾಡಿಯಲ್ಲಿ ಬಿಡ್ತಾರೆ ಗೌರಿಕುಂಡ್ವರೆಗೂ. ಈ ಲೈನ್ ಬಂದು 2-3 ಕಿಲೋಮೀಟರ್ ಇದೆ. ನೀವು ಬರಬೇಕಾದ್ರೆ ಸ್ವೆಟರು, ಗ್ಲೌಸು, ಟೋಪಿ ಎಲ್ಲ ತೊಗೊಂಬರೋದು ತುಂಬ ಒಳ್ಳೆಯದು. ರಿಷಿಕೇಶಲ್ಲಿ ಸ್ಲಿಪ್ ಕೊಟ್ಟರಲ್ಲ ರಿಜಿಸ್ಟ್ರೇಷನ್ ಮಾಡಿರೋದು, ಅದನ್ನು ಇಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ. ಸ್ಕ್ಯಾನ್ ಮಾಡಿ ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಬುಲೆರೋ ಗಾಡಿಯಲ್ಲಿ ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದು ಫಿಕ್ಸ್ ಗೌರ್ಮೆಂಟ್ ರೇಟ್ ಇದು. ನೋಡಿ ಸ್ನೇಹಿತರೆ, ಈ ಬ್ರಿಡ್ಜ್ ಹತ್ರ ಬರ್ತಾ ಇದೀವಲ್ಲ, ಅದು ಏನಕ್ಕೆ ಅಂದರೆ ಇಲ್ಲಿಂದ ಬುಲೆರೋದಲ್ಲಿ ಕರ್ಕೊಂಡು ಹೋಗ್ತಾರೆ ಗೌರಿಕುಂಡ್ವರೆಗೂ. ಅದು 5 ಕಿಲೋಮೀಟರ್ ಇರುತ್ತೆ. ಟೋಟಲ್ 23 ಕಿಲೋಮೀಟರಲ್ಲಿ 5 ಕಿಲೋಮೀಟರು ಬುಲೆರೋದಲ್ಲೇ ಹೋಗ್ಬೋದು. ನೋಡಿ, ಇವೇ ಬುಲೆರೋಗಳು. ತುಂಬ ಜನ ಇದ್ದಾರೆ, ಅದಕ್ಕೆ ಬುಲೆರೋಗಳು ಅಲ್ಲಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ. ಬ್ರಿಡ್ಜಿಂದ ಇಲ್ಲಿವರೆಗೂ ಬುಲೆರೋದಲ್ಲಿ ಬಿಡ್ತಾರೆ. ಇದು ಸುಮಾರು 4.5 5 ಕಿಲೋಮೀಟರ್ ಇದೆ. ಇಲ್ಲಿಂದ ಮತ್ತೆ ಗೌರಿಕುಂಡ್ಗೆ ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ ಇದೆ. ನಡ್ಕೊಂಡು ಹೋಗ್ಬೇಕಾಗುತ್ತೆ ಅಲ್ಲಿಗೆ ಗೌರಿಕುಂಡ್ ಹತ್ರ. ಇಲ್ಲಿಂದ ಕೇದಾರ್ನಾಥ್ 16 ಕಿಲೋಮೀಟರ್ ಇದೆ. ಇಲ್ಲೇ ಇದೆ ನೋಡಿ ಬೋರ್ಡಲ್ಲಿ ಫುಡ್ ಟ್ರ್ಯಾಕ್ ಅಂತ. ಅಂದರೆ ಇಲ್ಲಿ ಯಾವುದೋ ಗಾಡಿಗಳು ಬರೋಲ್ಲ, ನಡ್ಕೊಂಡೇ ಹೋಗಬೇಕಾಗುತ್ತೆ. ಇಲ್ಲಿಂದ ಗೌರಿಕುಂಡು ಒಂದು 1 ಕಿಲೋಮೀಟರ್ ಇರ್ಬೋದು. ಬನ್ನಿ ನಡ್ಕೊಂಡು ಹೋಗೋಣ ಗೌರಿಕುಂಡ್ ಹತ್ರ. ಮನೆಯಿಂದ ಯಾರಾದರೂ ಸ್ವೆಟರು, ಟೋಪಿಗಳು ತಂದಿಲ್ಲ ಅಂದರೆ ಇಲ್ಲಿ ಗೌರಿಕುಂಡ್ ಲಾಸ್ಟು. ಇಲ್ಲಿ ತೊಗೊಂಡ್ಬಿಡೋದು ಒಳ್ಳೆಯದು ತುಂಬಾ. ಇನ್ನು ಮೇಲೆ ಹತ್ತ ತುಂಬ ರೇಟ್ ಆಗ್ಬಿಡುತ್ತೆ. ನೋಡಿ, ಇದೆ ಗೌರಿಕುಂಡು. ಇಲ್ಲಿ ಎಷ್ಟು ಬಿಸಿ ಇರುತ್ತೆ ಅಂದರೆ ನೀರು ಸ್ನಾನ ಮಾಡೋಕ್ಕೂ ಆಗಲ್ಲ, ಅಷ್ಟು ಬಿಸಿ ಇರುತ್ತೆ. ಇಲ್ಲಿ ಔಟ್ಸೈಡು ತುಂಬ ಚಳಿ ಇದೆ. ಪಕ್ಕದಲ್ಲೇ ನದಿ ಇದೆ, ಆ ನೀರು ಕೂಡ ತುಂಬ ಚಳಿ ಇರುತ್ತೆ. ಆದರೆ ಈ ಗೌರಿಕುಂಡದಲ್ಲಿ ಮಾತ್ರ ತುಂಬಾ ಬಿಸಿ ನೀರು ಇರುತ್ತೆ. ಈ ಕಡೆ ಜೆಂಟ್ಸು, ಹಿಂದೆಗಡೆ ಲೇಡೀಸ್ ಸ್ನಾನ ಮಾಡ್ಬೋದು. ಅಂದರೆ ಸ್ವಲ್ಪ ಮೇಂಟೆನೆನ್ಸ್ ಮಾಡಿಲ್ಲ ಇಲ್ಲಿ. ಲೇಡೀಸ್ಗೆ ಡ್ರೆಸ್ ರೂಮು ಆ ಥರ ಏನೂ ಇಲ್ಲ ಸ್ನೇಹಿತರೆ. ಸ್ವಲ್ಪ ನೋಡಿಕೊಂಡು ಸ್ನಾನ ಮಾಡಬೇಕಾಗುತ್ತೆ. ಏನು ಮೇಂಟೈನ್ ಮಾಡಿಲ್ಲ ಈ ಕಡೆ ಎಲ್ಲ. ಗೌರಿಕುಂಡ ಸ್ನಾನ ಮಾಡಿಕೊಂಡು ಈಚೆ ಬಂದ ತಕ್ಷಣ ಇಲ್ಲೊಂದು 2-3 ದೇವಸ್ಥಾನ ಇದೆ. ಅದು ದರ್ಶನ ಮಾಡಿಕೊಂಡು ನಮ್ಮ ಪಾದಯಾತ್ರೆ ಮುಂದುವರ್ಸೋಣ.
ನಡೆಯೋಕ್ಕಾಗದೇ ಇರೋರು ಇಲ್ಲೇ ಕುದುರೆ ವ್ಯಾಪಾರ ಮಾಡಬೇಕಾಗುತ್ತೆ. ಕುದುರೆ ವ್ಯಾಪಾರ ಅಂದರೆ ನಮ್ಮವ್ರು ಮಾಡ್ತಾರಲ್ಲ ಆ ಥರ ಕುದುರೆ ವ್ಯಾಪಾರ ಅಲ್ಲ. ಇಲ್ಲಿ ಕೇದಾರ್ನಾಥ್ವರೆಗೂ ಅವ್ರು ಬಿಡ್ತಾರೆ. 3,500 ಇಲ್ಲ 4,500 ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಟೋಲಿ ಅಂತ ಬರುತ್ತೆ, ಅದು 4 ಜನ ಎತ್ಕೊಂಡು ಹೋಗ್ತಾರೆ. ಅದು ಮಿನಿಮಮ್ 18,000 ರಿಂದ 20,000 ಕೇಳ್ತಾರೆ. ಮತ್ತು ಜೋಗಾಲಿ ಅಂತಾರೆ, ಅದೂ ಅಷ್ಟೇ 10,000 ಕೇಳ್ತಾರೆ. ನೋಡಿ ಇದೇ ಎಂಟ್ರೆನ್ಸು, ಇಲ್ಲಿಂದನೇ ಮೂವ್ ಆಗಬೇಕು. ಇಲ್ಲ ಕುದುರೆ ವ್ಯಾಪಾರ ಎಲ್ಲ ಮುಗಿದ್ಮೇಲೆ ಇಲ್ಲಿಂದ ಮೂವ್ ಆಗಿ ಹೋಗ್ತಾರೆ. ನೋಡಿ ಇಲ್ಲಿ ದೇವ್ರಿಗೆ ನಮ್ಮ ಯಾತ್ರೆ ಸುಖಕರವಾಗಿರಲಿ, ಅಡ್ಡಿ ಆತಂಕಗಳು ಏನು ಬರದೇ ಇರಲಿ ಅಂತ ಮುಕ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಸ್ನೇಹಿತರೆ. ನೋಡಿ ಇವರೆಲ್ಲ ಯಾತ್ರೆ ಮುಗಿಸ್ಕೊಂಡು ಬರ್ತಾ ಇರೋರು, ಕುದುರೆಯಲ್ಲಿ ಬರ್ತಾ ಇರೋಲ್ಲ ಅವರೆಲ್ಲ. ನಾವಿನ್ನ ಇವಾಗ ಹತ್ತಾ ಇದ್ದೀವಿ. ಸುಮಾರು 11 ಗಂಟೆ ಟೈಮ್ ಆಗಿದೆ. ನೋಡಿ ಎಷ್ಟು ಸುಂದರವಾಗಿದೆ. ಇಲ್ಲಿಂದ ಹೋಗೋದೇ ಒಂದು ದೊಡ್ಡ ಸಾಹಸ ಯಾತ್ರೆ. ನೋಡೋಕ್ಕೆ ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ತುಂಬ ಡೇಂಜರ್ ಆಗಿರುತ್ತೆ. ಮಧ್ಯ ಮಧ್ಯೆ ನಿಮಗೆ ಚಿಕ್ಕ ಪುಟ್ಟ ಜಲಪಾತಗಳು ಬರ್ತಾ ಇರುತ್ತೆ, ನೋಡಿಕೊಂಡು ಹೋಗ್ತಾ ಇರ್ಬೋದು. ಮತ್ತು ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಹೋಗ್ತಾ ಇದ್ದರೆ ಕುದುರೆಗಳೇ ತುಂಬ ಅಡ್ಡ ಬರ್ತಾ ಇರುತ್ತೆ. ಮನುಷ್ಯರಿಗಿಂತ ಕುದುರೆಗಳೇ ತುಂಬ ಜಾಸ್ತಿ ಇದೆ ಇಲ್ಲಿ. ಯಾಕಂದರೆ ಸೀಸನ್ ಅಲ್ವಾ, ಅವ್ರಿಗೂ ಹೊಟ್ಟೆಪಾಡು. ಈ ಸೀಸನಲ್ಲಿ ಅವರು ದುಡ್ಡು ಮಾಡ್ಕೊತಾರೆ. ನಿಮಗೆ ಹೋಗ್ತಾ ದಾರಿಯಲ್ಲಿ ಈ ಥರ ಯೋಗಿಗಳು ಆಮೇಲೆ ಅಗೋರಿಗಳು ಸಿಗ್ತಾ ಇರ್ತಾರೆ. ನೋಡಿ ಎಷ್ಟು ಸುಂದರವಾಗಿದೆ. ಹೆಲಿಕಾಪ್ಟರ್ಗಳು ಹೋಗ್ತಾ ಇರೋದು ಸೌಂಡು ಅವೆಲ್ಲ ಬರ್ತಾನೆ ಇರುತ್ತೆ. ಮತ್ತು ಹೆಲಿಕಾಪ್ಟರ್ ಬೇಕಾದ್ರೂ ಹೋಗ್ಬೋದು, ನೀವು ಫಸ್ಟೇ ಬುಕ್ ಮಾಡ್ಕೊಬೇಕಾಗುತ್ತೆ. ನೋಡಿ ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಐಸ್ ಕರಗಿರೋ ನೀರು. ನೋಡಿ ಅಲ್ಲಿ ಹಿಮ ಎಲ್ಲ ಕರಗಿ ಕೆಳಗೆ ಬರ್ತಾ ಇರುತ್ತೆ. ಆದರೆ ಅದು ನೀರು ಮುಟ್ಟಕ್ಕಾಗಲ್ಲ, ಅಷ್ಟು ಕೋಲ್ಡ್ ಆಗಿರುತ್ತೆ. ಇಲ್ಲಿ ಸ್ವೆಟರು ಟೋಪಿ ಇಲ್ಲ ಅಂದರೆ ಇರೋಕ್ಕೆ ಆಗಲ್ಲ ಒಂದು ಅರ್ಧ ಗಂಟೆನೂ. ನೀರು ನೋಡಿ ಎಷ್ಟು ಚೆನ್ನಾಗಿದೆ. ಯಾತ್ರೆ ಮುಗಿಸ್ಕೊಂಡು ಬರೋರು, ಯಾತ್ರೆಗೆ ಹೋಗೋರು ಎಲ್ಲರೂ ಇದ್ದಾರೆ. ಇಲ್ಲಿ ನೋಡಿ ಕುದುರೆ ಒಳಗೆ ನೀರು ಕುಡಿಸ್ತಾರೆ. ಇದು ಐಸ್ಗಡ್ಡೆ ಸ್ನೇಹಿತರೆ, ಇದೆಲ್ಲ ಐಸ್ಗಡ್ಡೆ ಮಧ್ಯದಲ್ಲಿ ಹೋಗಬೇಕು. ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಡುತ್ತೆ ಒಂದು ಟೈಮಲ್ಲಿ. ತುಂಬಾ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಬೆಟ್ಟದ ಮೇಲಿಂದ ಐಸ್ಗಡ್ಡೆ ಎಲ್ಲ ಬಿದ್ದೋಗ್ಬಿಡುತ್ತೆ. ಎಲ್ಲ ಬೆಣ್ಣೆ ಹಚ್ಚಿದ್ದಾರೆ, ಆ ಬೆಣ್ಣೆ ತೊಗೊಂಡು ಹೋಗ್ತಾರೆ ಮನೆಗೆ. ನೋಡಿ ಇಲ್ಲಿ ಬಂದೆ, ನನ್ನ ಕ್ಯಾಮ್ರಾ ಕಿತ್ಕೊಂಡ್ಬಿಟ್ರು ಪೂಜಾರಿ. ನನಗೆ ತುಂಬ ಭಯ ಆಗೋಯ್ತು. ಮತ್ತು ಬೈದು ಒಂದೆರಡು ಮಾತು ಹೇಳಿ ಕೊಟ್ಬಿಟ್ರು. ನೋಡಿ ಗರ್ಭಗುಡಿ ಓಡೆ ಈ ಥರ ಇರುತ್ತೆ ಸ್ನೇಹಿತರದಿಂದ. ಅಲ್ಲಿ ತೆಗಿಯೋಕ್ಕೆ ಬಿಟ್ಟು ನನ್ನ ಕ್ಯಾಮ್ರಾ ಕಿತ್ಕೊಂಡ್ಬಿಟ್ರು. ಅದರಿಂದ ನಿಮಗೆ ಫೋಟೋಸ್ ತೋರಿಸ್ತಾ ಇದ್ದೀನಿ. ನೋಡಿ ಸೇಮ್ ಹಿಂಗೆ ಬರುತ್ತೆ ಓಡೆ. ಇಲ್ಲಿ ಸೂರ್ಯೋದಯ ತುಂಬ ಬೇಗ ಆಗುತ್ತೆ. 4-5 ಗಂಟೆಗೆಲ್ಲ ತುಂಬ ಬೆಳಕಾಗ್ಬಿಟ್ಟಿರುತ್ತೆ. ನೋಡಿ ಈ ಬಂಡೆನ ಭೀಮಶಿಲಾ ಅಂತಾರೆ. ಈ ಭೀಮಶಿಲಾ ಅಂತ ಕರೆಯೋದಕ್ಕೆ ಒಂದು ಅರ್ಥ ಇದೆ ಸ್ನೇಹಿತರೆ. 2013ರಲ್ಲಿ ತುಂಬ ನೆರೆ ಬಂದಿತ್ತು ಇಲ್ಲಿ. ಹಿಮಗಳು ಕರಗಿರೋ ನೀರು, ತುಂಬ ಬೆಟ್ಟಗಳು ಗುಡ್ಡಗಳಿಂದ ನೀರು ತುಂಬ ಹರಿದು ಬಂದಾಗ ಈ ದೇವಸ್ಥಾನಕ್ಕೆ ಹಾನಿ ಆಗುತ್ತೆ ಅಂದ್ಕೊಂಡ್ರು. ಆದರೆ ಈ ಭೀಮಶಿಲಾ ಬಂಡೆ ಅಡ್ಡ ಬಂದು ಈ ದೇವಸ್ಥಾನ ಕಾಪಾಡಿದೆ. ಅದರಿಂದನೇ ಈ ದೇವಸ್ಥಾನದಲ್ಲಿ ತುಂಬ ಪವಾಡ ಅಂತ ಕರೀತಾರೆ ಈ ಬಂಡೆ. ಈ ಬಂಡೆಗೂ ಪೂಜೆ ಮಾಡ್ತಾರೆ. ಬೆಟ್ಟಗಳ ಮಧ್ಯೆ ಈ ಬಂಡೆ ಹೆಂಗೆ ಹರಿದು ಬಂತು ಅನ್ನೋದೇ ಇವಾಗಲೂ ವಿಸ್ಮಯ. ಅಷ್ಟು ಪವಾಡ ಇಲ್ಲಿ. ದೇವಸ್ಥಾನದಲ್ಲಿರೋರಿಗೆ ದೇವಸ್ಥಾನಕ್ಕೆ ಸ್ವಲ್ಪನೂ ಹಾನಿ ಇಲ್ದಂಗೆ ಕಾಪಾಡಿದೆ ಈ ಬಂಡೆ. ಅದರಿಂದನೇ ಇಲ್ಲಿ ನಿತ್ಯ ಪೂಜೆ ಆಗ್ತಾ ಇರುತ್ತೆ ಈ ಬಂಡೆಗೆ. ಅದಕ್ಕೆ ಭೀಮಶಿಲಾ ಬಂಡೆ ಅಂತ ಕರೀತಾರೆ ಇದನ್ನು. ಬನ್ನಿ, ನಾನು ಮತ್ತೆ ಯಾವಾಗ ಬರ್ತೀನೋ ಈ ದೇವಸ್ಥಾನಕ್ಕೆ, ಅದಕ್ಕೆ ಕಣ್ಣಾರೆ ಕಂಡು ಒಂದ್ಸರಿ ಮುಟ್ಟಿ ನಮಸ್ಕಾರ ಮಾಡಿ ಬರ್ತೀನಿ. 1-2 ನಿಮಿಷ. ದೇವಸ್ಥಾನದ ಹಿಂದೆಗಡೆನೆ ಆದಿಶಂಕರಾಚಾರ್ಯರ ಸಮಾಧಿ ಇದೆ. ಆದರೆ ನಾವು ಹೋಗಿರೋ ಟೈಮಲ್ಲಿ ದೇವಸ್ಥಾನ ಇದೆ. ಇದು ನನಗೂ ಏನಂತ ಗೊತ್ತಾಗಿಲ್ಲ. ನೀರಲ್ಲಿ ಕಾಯಿನ್ಸ್ ಹಾಕಿದ್ದಾರೆ. ಅಲ್ಲಿ ನೋಡಿದ್ರೆ ಒಂದು ಬಂಡೆ ಇದೆ, ಅದು ನಂದಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಮನಸ್ಸಲ್ಲಿ ಯಾರು ಅಂದ್ಕೊಂಡು ಅಲ್ಲಿ ಜೋರಾಗಿ ಕೂಗಬೇಕಂತೆ. ಅಲ್ಲಿ ರೀಸೌಂಡ್ ಬಂದರೆ ಆ ಕೆಲಸ ಆಗುತ್ತೆ ಅಂತ ಅರ್ಥ ಅಂತೆ. ನೋಡಿ ಇಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ದೇವಸ್ಥಾನ ಮುಂದೆಗಡೆ ಎಲ್ಲ. ಇದೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೇಂಟೆನೆನ್ಸು ಮಾಡಬೇಕು ಸ್ವಲ್ಪ. ಮತ್ತು ನಾವು ರಿಟರ್ನ್ ಬರಬೇಕಾದ್ರೆ ಕ್ಲೈಮೇಟ್ ತುಂಬಾ ಹೆಚ್ಚು ಕಮ್ಮಿ ಆಗೋಯಿತು. ಒಬ್ರಿಗೊಬ್ರು ಕಾಣಿಸ್ದೇ ಇರೋ ಥರ ಆಗೋಯ್ತು. ಅಷ್ಟು ಹೆಚ್ಚು ಕಮ್ಮಿ ಆಗೋಗಿದೆ ಕ್ಲೈಮೇಟು. ಮಳೆನೂ ಬಿತ್ತು ನಮ್ಮ ಮೇಲೆ. ಅದಕ್ಕೆ ನಾವು ಬೇಗ ಕೆಳಗಡೆ ಇಳಿದ್ಬಿಟ್ವಿ. ದೇವಸ್ಥಾನ ಪೂರ್ತಿ